ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 183 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಮೈಹಿಗೆ ಹುಷಾರಿರೋದಿಲ್ಲ, ಅದಕ್ಕೆ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ ಚಂದನ. ಅದನ್ನೆಲ್ಲ ಹೊಗಳಿ ಹೇಳ್ತಾ ಇರ್ತಾನೆ. ಅದು ರಿಯಲ್ ಆಗೇ ಇರುತ್ತೆ, ರಿಯಾಲಿಟಿ. ಮುತ್ತುರಾಜು ಮನೆಗೆ ಬಂದ ತಕ್ಷಣವೇ ಹೇಗೆ ಮಹಿ ಈಗ ಆರಾಮಾದ್ಯಾ ಹಾಗೆ ಹೀಗೆ ಕೇಳ್ತಾ ಇದ್ದಾಗ, ನನಗೆ ಅದಕ್ಕೇ ಡಾಕ್ಟ್ರ್ ಆಗಿದ್ರು ಗೊತ್ತಾ, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ನನಗೆ ಅಮ್ಮನ ಥರನೇ ಅನಿಸ್ತು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕಂಟಿನ್ಯೂ ಬರ್ತಾನೆ, ಎಲ್ಲರೂ ಸೇರಿ ಮಾತಾಡ್ತಾ ಇರ್ತಾರೆ. ಆವಾಗ ಮುತ್ತುರಾಜು ಚಾವಲ್ಲು ದಾಲು ಮಾಡ್ತೀನಿ ಅಂತ ಹೇಳ್ತಾನೆ. ಇದೇನಪ್ಪ, ನಮ್ಮ ಅಣ್ಣ ಯಾವತ್ತೂ ಹಿಂದಿ ಯೂಸೇ ಮಾಡಿರಲಿಲ್ಲ, ಇವತ್ತೇಗೆ ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ. ಏನಣ್ಣ ಇದು ಹೊಸ ವರ್ಷ ಹಿಂಗೆ ಎಲ್ಲ ಮಾತಾಡ್ತಾ ಇದೆಯಾ ಅಂತ ಮೈ ತಮಾಷೆಯಿಂದ ಕೇಳ್ತಾ ಇರ್ತಾನೆ. ಏನಿಲ್ಲ ಕಣ್ರು, ಒಳಗಡೆ ಹೋಗಿ ನಾನು ಅಡುಗೆ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವರೆಲ್ಲರೂ ಏನು ಅಣ್ಣ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾನಲ್ಲ ಅಂತ ಅಡುಗೆ ಮನೆಗೆ ಹೋಗಿ ಬಗ್ಗಿ ಅಡುಗೆ ಮನೆ ದೂರದಿಂದ ಬಗ್ಗಿ ನೋಡ್ತಾ ಇರ್ತಾರೆ. ಮುತ್ತುರಾಜು ಅಡುಗೆ ಮನೆಯಲ್ಲಿ ನೈಟ್ ಆಗಿರುತ್ತೆ. ನೈಟಿಗೆ ಡಿನ್ನರ್ಗೋಸ್ಕರ ದೋಸೆ ಚಟ್ನಿ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಬಂದಿರ್ತಾನೆ. ನಿನಗೆ ಹೇಗಿದ್ರೂ ಆರಾಮಿಲ್ವಲ್ಲ, ಶುಂಠಿ ಮತ್ತು ಪೆಪ್ಪರು ಹಾಕಿ ಚಟ್ನಿ ಮಾಡ್ತೀನಿ ಇರು ಅಂತ ಹೇಳಿ ಒಳಗಡೆ ಬಂದು ದೋಸೆ ಹಾಕ್ತಾ ನೆನೆಸ್ಕೊತಾ ಇರ್ತಾನೆ. ಅಲ್ಲಿ ಕನ್ಸ್ಟ್ರಕ್ಷನಲ್ಲಿ ಸೈಟಲ್ಲಿ ಏನು ನಡೀತು ಅಂತ ಅವ್ರ ತಂಗಿ ಮಹಿಮಾ ಇರ್ತಾಳಲ್ಲ, ಅವಳು ಮಾತಾಡೋದು ಅವಳು ನೋಡಿ ನೆನೆಸ್ಕೊಂಡು ನಗ್ತಾ ಇರ್ತಾನೆ. ಇವರೆಲ್ಲ ಹೊರಗಡೆ ನಿಂತ್ಕೊಂಡು ಏನು ಅಣ್ಣ ಇಷ್ಟು ಖುಷಿಯಾಗಿದ್ದಾನೆ ಅಂತ ಹೇಳಿ ಇವರು ಖುಷಿ ಪಡ್ತಾ ಇರ್ತಾರೆ. ತುಂಬ ಸಂತೋಷ ಆಗುತ್ತೆ ಎಲ್ರಿಗೂ ಈ ಥರ ಇರೋದಕ್ಕೆ. ಮುತ್ತುರಾಜು ಕರೀತಾನೆ ಎಲ್ರಿಗೂ ಊಟ ಮಾಡೋಣ ಬನ್ನಿ ಅಂತ. ಚಂದನ ಹೊರಗಡೆ ನಿಂತ್ಕೊಂಡು ಬಾಗ್ಲತ್ರ ನೋಡ್ತಾ ಇರ್ತಾಳೆ. ಯಾಕಮ್ಮ ಬಾ ಊಟಕ್ಕೆ ಅಂತ ಅಂದ ತಕ್ಷಣವೇ ಬರ್ತಾಳೆ. ಹರಿಗೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಇಲ್ಲಿ ಎಲ್ಲರೂ ಊಟ ಬಡಿಸ್ಕೊತಾ ಇರ್ತಾರೆ. ಪದೇ ಹೊರಗಡೆನೇ ನೋಡ್ತಾ ಇರ್ತಾಳೆ. ಯಾಕೆ ಹರಿಯವ್ರು ಬಂದಿಲ್ಲ ಅಣ್ಣ ಅಂತ ಕೇಳ್ತಾಳೆ. ಹೌದಮ್ಮ, ಲೇಟ್ ಆಗುತ್ತೆ ಅಂತ ಇವತ್ತು, ಹಾಗೆ ಡೋರ್ ಓಪನ್ ಮಾಡಿರೋ ಅಂತ ಹೇಳಿದ್ದಾನೆ. ಕಂಟಿಗೆ ಕಾಲ್ ಮಾಡಿದ್ನಂತೆ ಯಾರೋ ಕಸ್ಟಮರು ಅಂತ ಹೇಳ್ತಾಳೆ. ಹೌದಾ ಅಂತ ಕೇಳ್ತಾಳೆ. ಯಾವಾಗಾದರೂ ಈ ಥರ ಆಗ್ತಾ ಇರುತ್ತಮ್ಮ, ಏನೋ ಇದು ಮಾಡ್ಕೋಬೇಡ, ಬರ್ತಾನೆ ಅಂತ ಹೇಳ್ತಾರೆ. ನೀನು ಊಟ ಮಾಡು ಅಂತ ಹೇಳ್ತಾರೆ. ಅಣ್ಣ ಅವ್ರಿಗೂ ಊಟ ಬೇಕಲ್ವ, ಎತ್ತಿಡ್ಲ ಇದರಲ್ಲೇ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ನೀನು ಫಸ್ಟ್ ಊಟ ಮಾಡು, ಅವ್ನು ಟೈಮ್ ಸರಿಗೆ ಗೊತ್ತಲ್ಲ, ಕರೆಕ್ಟಾಗಿ ಊಟ ಮಾಡಿರ್ತಾನೆ ಅಂತ ಹೇಳ್ತಾನೆ. ಆಯಿತು, ಎಲ್ಲರೂ ಊಟ ಆದಮೇಲೂ ಇಲ್ಲಿ ಬಂದು ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ, ಬಂದನೋ ಇಲ್ಲೋ ಅಂತ. ಬಾರಮ್ಮ, ನಾನು ಎತ್ತಿಟ್ಟಿದ್ದೀನಿ ಅವನಿಗೆ ಊಟನ, ನೀನು ಬಂದು ಮಲ್ಕೋಬಾ, ಅವ್ನು ಬರ್ತಾನೆ ಅಂತ ಹೇಳ್ತಾನೆ ಮುತ್ತುರಾಜು. ಇವರಿಬ್ಬರು ಕಂಟಿ ಮತ್ತು ಮಹಿ ಯೋಚನೆ ಮಾಡ್ತಾ ಇರ್ತಾರೆ. ನೋಡೋಣ ಅತ್ತಿಗೆಗೆ ಹರಿ ಮೇಲೆ ಎಷ್ಟು ಕಾಳಜಿ ಮತ್ತು ಹರಿ ಅಣ್ಣನ ಮೇಲೆ ಎಷ್ಟು ಪ್ರೀತಿ ಸ್ಟಾರ್ಟ್ ಆಗಿದೆ ಅಂತ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಚಂದನ ಹೇಳ್ತಾಳೆ, ಅಣ್ಣ ಒಂದೇ ಒಂದು ಸರಿ ಕಾಲ್ ಮಾಡಿ ಬಂದುಬಿಟ್ಟು ಮಲ್ಕೊಂಬಿಡ್ತೀನಿ ಅಂತ ಹೇಳಿ ಕಾಲ್ ಮಾಡೋಕ್ಕೆ ಹೊರಗಡೆ ಬರ್ತಾಳೆ. ಇವರೆಲ್ಲರೂ ಅಣ್ಣ ತಮ್ಮಂದರು ಖುಷಿ ಪಡ್ತಾರೆ. ಹರಿ ಮೇಲೆ ಎಷ್ಟು ಕಾಳಜಿ ಬಂದುಬಿಟ್ಟಿದೆ ನೋಡಿ, ಹೀಗೆ ಮುಂದುವರಿತಾ ಇದ್ದರೆ ಒಂದಲ್ಲ ಒಂದಿನ ಇಬ್ಬರು ಚೆನ್ನಾಗಾಗ್ತಾರೆ ಅಂತ ಖುಷಿ ಪಡ್ತಾರೆ. ಈ ಕಡೆ ಹರಿಗೆ ಒಂದು ಕಾಲ್ ಬರುತ್ತೆ. ಯಾರು ಕಾಲ್ ಎತ್ತಬಾರ್ದ ಅಂತ ಅಂದಾಗ ನಮ್ಮ ವೈಫು ಅಂತ ಅಂದ ತಕ್ಷಣ, ಅಯ್ಯೋ ಯಾರ್ದು ಕಾಲ್ ಎತ್ತಲಿಲ್ಲ ಅಂದರೂ ನಡೆಯುತ್ತೆ, ವೈಫ್ದು ಮಾತ್ರ ಎತ್ತಲೇಬೇಕು, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದ ತಕ್ಷಣವೇ ಹೌದಾ ಸರ್ ಅಂತ ಹೇಳಿ, ನಿಮಗೆ ಪರವಾಗಿಲ್ವಾ ಮಾತಾಡಲಾ ಅಂತ ಹೇಳಿ ಮಾತಾಡ್ತಾನೆ. ಚಂದನನ ಹತ್ರ ಮಾತಾಡಿ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಕಸ್ಟಮರ್ ಇರ್ತಾರಲ್ಲ, ಕ್ಯಾಬಲ್ಲಿ ಹಿಂದೆ ಕೂತ್ಕೊಂಡಿರ್ತಾರೆ, ಅವ್ರಿಗೆ ಹೇಳ್ತಾನೆ, ಸರ್ ವೈಫು ಮಾತಾಡದೆ ಯಾವಾಗ ಬರ್ತೀರಾ ಅಂತ ಕೇಳ್ತಾ ಇದ್ರು, ಲೇಟ್ ಆಯ್ತಲ್ವಾ ಅದಕ್ಕೆ. ಹೌದಾ, ಏನಪ್ಪ ಇದನ್ನು ಜೀವನದಲ್ಲಿ ನೆನ್ಪಿಟ್ಕೋ, ಯಾರು ಕಾಲ್ ಎತ್ತಲಿಲ್ಲ ಅಂದರೂ ಪರವಾಗಿಲ್ಲ, ಹೆಂಡತಿ ಕಾಲ್ ಮಾತ್ರ ಎತ್ತಲೇಬೇಕು, ಇಲ್ಲಾಂದರೆ ಗೊತ್ತಲ್ಲ ಏನಾಗುತ್ತೆ ಅಂತ, ತುಂಬಾ ಕಷ್ಟ ಅಂತ ಹೇಳ್ತಾನೆ. ಈ ಕಡೆ ನೈಟ್ ಆಗಿರುತ್ತಲ್ಲ, ಮೂವರು ಅಣ್ಣ ತಮ್ಮಂದರು ಮಲ್ಕೊಂಡು ಅದೇ ಯೋಚನೆ ಮಾಡ್ತಾ ಇರ್ತಾರೆ ಇವರಿಬ್ಬರ ಬಗ್ಗೆ. ಹಾಗೆ ಈ ಕಾಳಜಿ ಇರೋದಕ್ಕೆ ಅದು ಇದು ಅಂತ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಅಷ್ಟೊತ್ತಲೇ
ಇವನು ಬಂದಂಗೆ ಆಗುತ್ತೆ. ಚಂದನ ಓಡೋಗಿ ಬಾಗಿಲು ತೆಗಿತಾಳೆ. ಏನ್ರಿ ಇನ್ನೂ ಮಲಗಿಲ್ವಾ? ಯಾಕೆ ಹಂಗೆ ನಾನೇ ಬಂದು ಬಾಗಿಲು ತಕ್ಕೊತಿದ್ನಪ್ಪ, ಮತ್ತ್ಯಾಕೆ ತೆಗ್ದ್ರಿ ಅಂತ ಹೇಳ್ತಾಳೆ. ಏನೂ ಇಲ್ಲ, ಲೇಟ್ ಆಯ್ತಲ್ಲ, ಯಾಕೆ ಬರಲಿಲ್ಲ ಅಂತ ಗಾಬರಿ ಆಯಿತು, ಅದಕ್ಕೆ ಬಂದೆ ಅಂತ ಹೇಳ್ತಾಳೆ. ಆಯ್ತಾಯಿತು ಮಲ್ಗೋಗಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಇವರೆಲ್ಲರೂ ಮಲ್ಕೊಂಡಿರ್ತಾರೆ, ನಾಟಕ ಮಾಡ್ತಾರೆ. ಈ ಕಡೆ ಹರಿ ಫ್ರೆಶ್ ಅಪ್ ಆಗೋಕ್ಕೆ ಮುಖ ತೊಳ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ಕಂಟಿ ನಿಧಾನಕ್ಕೆ ಎದ್ದು ಬಂದು ಅವನಿಗೆ ಕಾಡಿಸ್ತಾ ಇರ್ತಾನೆ. ಚೆಂಬೆತ್ತಿಡೋದು, ಟವಲ್ ಎತ್ತಿಡೋದು. ಯಾಕೋ ಕೊಡೋ ಕಂಟಿ, ಯಾಕೋ ನಿದ್ದೆ ಬಂದಿಲ್ವೇನೋ, ಏನೋ ಮಸ್ಕ ಹೊಡ್ಯಕ್ಕೆ ಬಂದಿದೆಯೇ, ಏನಾಗಬೇಕೋ ಕೆಲಸ ನಿಂಗೆ, ಹಂಗೆ ಹಿಂಗೆ ಇವರಿಬ್ರದ್ದು ಜಟಾಪಟಿ ಗೊತ್ತಲ್ಲ, ಆ ಥರ ಮಾತಾಡ್ತಾ ಇರ್ತಾರೆ. ಮುಖ ಒರೆಸ್ಕೊತ ಒಳಗಡೆ ಹೋಗ್ತಾರೆ ಇಬ್ಬರು ಊಟಕ್ಕೆ ಅಂತ. ಇವನು ಹರಿ ದೋಸೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾ ಇರ್ತಾನೆ. ಅದಕ್ಕೆ ಕಂಟಿ ಹೇಳ್ತಾನೆ, ಏನು ಅದಕ್ಕೆ ನಿನ್ನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ ಗೊತ್ತಾ, ತುಂಬಾ ಕಾಳಜಿ ತೋರಿಸ್ತಾ ಇದ್ದಾರೆ ಕಣೋ ಅಂತ ಹೇಳ್ತಾನೆ. ಲವ್ ಸ್ಟಾರ್ಟ್ ಆಗಿರಬೇಕು ಹರಿ, ನಿನ್ನ ಮೇಲೆ ಲವ್ ಸ್ಟಾರ್ಟ್ ಆಗಿರಬೇಕು ಅದಕ್ಕೆ ತುಂಬ ಕಾಳಜಿ ತೋರಿಸ್ತಾ ಇದ್ರು ಅಂತ ಹೇಳ್ತಾ ಇರ್ತಾನೆ. ಅವಸರ ಮಾಡಿ ದುಡುಕಿ ಆ ಪ್ರೀತಿನ ಕಾಳಜಿನ ಹಾಳು ಮಾಡ್ಕೋಬೇಡ, ಸ್ವಲ್ಪ ನಿಧಾನಕ್ಕೆ ಹ್ಯಾಂಡಲ್ ಮಾಡು, ನಿನ್ನ ಕಾಲ ಮೇಲೆ ನೀನೇ ಗುಂಡಿ ತೋಡ್ಕೋಬೇಡ ಅಂತ ಬುದ್ಧಿ ಹೇಳ್ತಾನೆ ಕಂಟಿ. ಹೌದು, ನಿಂದ ಲವ್ ಸ್ಟೋರಿ ಎಲ್ಲಿಗೆ ಬಂತು, ಏನಾಯಿತು ಅಂತ ಅಂದಾಗ, ಅಯ್ಯೋ ಅದು ಒಂದು ದೊಡ್ಡ ವಿಷಯ ಬಿಡು, ಮುಂಚೆನೇ ಚೆನ್ನಾಗಿದ್ದೆ, ನನಗೆ ಅದೆಲ್ಲ ಬೇಡಪ್ಪ, ನಾನು ಹಾಗೆ ಇದ್ಬಿಡ್ತೀನಿ ಅಂದ ತಕ್ಷಣವೇ ಕಾಲ್ ಬರ್ತಾ ಇರುತ್ತೆ ಪದೇ ಪದೇ. ಯಾಕೋ ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಫಸ್ಟು ಲವ್ವರ್ದು ಹೆಂಡ್ತಿದು ಕಾಲು ಎತ್ಬಿಡಬೇಕು, ಇಲ್ಲಿ ಬೇರೆಯವ್ರದ್ದು ಹೇಗಾದರೂ ನಡೆಯುತ್ತೆ, ನಿಂಗೆ ಗೊತ್ತಲ್ಲ, ಇಲ್ಲಾಂದರೆ ಮುಖ ಮೂತಿ ಯಾವುದೂ ಸರಿಯಾಗಿರಲ್ಲ ನೋಡು ಅಂತ ಹೇಳಿ ಕೊಡ್ತಾನೆ. ಒಂದು ಐಡಿಯಾ ಇದು, ಯಾವತ್ತೂ ಮರಿಬೇಡ ಅಂತ ಹೇಳ್ತಾನೆ. ಹಾಗೆ ಕಾಲ್ ಪಿಕ್ ಮಾಡಿ ಮಾತಾಡು ಅಂತ ಹೇಳ್ತಾನೆ. ಇವನು ಕಾಲ್ ಪಿಕಪ್ ಮಾಡಿ ಮಾತಾಡ್ತಾ ಇರ್ತಾನೆ. ಅವಳು ಮಾತಾಡೋಕ್ಕೆ ಬಿಡಲ್ಲ ವೈಭವಿ. ಏನಾಯಿತು ಅಂತ ನಿಮ್ಮ ಮನೆಯವರಿಂದ ನಾನು ಕೇಳಿ ವಿಷಯ ತಿಳ್ಕೊಬೇಕಾ, ನೀನೇ ಡೈರೆಕ್ಟಾಗಿ ಹೀಗೀಗಾಯಿತು ಅಂತ ಸಮಾಧಾನದಿಂದ ನನಗೆ ಹೇಳಿದರೆ ನಾನು ಸಿಚುವೇಶನ್ ಅರ್ಥ ಮಾಡ್ಕೊತಾ ಇರಲಿಲ್ವೇನೋ ಕಂಟಿ ಅಂತ ಜೋರಾಗಿ ವಟ ಮಾತಾಡ್ತಾ ಇರ್ತಾಳೆ. ಇವನು ಏನು ಹೇಳಿದ್ರೂ ಕೇಳಿಸ್ಕೊತಾರೇನೇ ಇರಲ್ಲ. ಕಾಲ್ ಕಟ್ ಮಾಡಿಬಿಡ್ತಾನೆ. ಯಾಕೋ ಕಾಲ್ ಕಟ್ ಮಾಡಿದೆ ಅಂತ ಹರಿ ಕೇಳ್ತಾನೆ. ಅಯ್ಯೋ ಇವಳ ಜೊತೆ ಮಾತಾಡೋಕ್ಕಾಗಲ್ಲಪ್ಪ ನನಗೆ ಅಂತ ಕಂಟಿ ಹರಿ ಹತ್ರ ಹೇಳ್ತಾನೆ. ಅಯ್ಯೋ ನಿನಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ, ನಾನು ಹೇಳ್ಕೊಡ್ತೀನಿ ಬಾ ಅಂತ ಅದು ಇದು ಬಿಲ್ಡಪ್ ಕೊಡ್ತಾ ಇರ್ತಾನೆ ಹರಿ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.